ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳೋಕ್ಕೆ ಹೊರಟಿರುವಂಥದ್ದು ಒಂದು ಸೌಗಂಧಿಕ ಪುಷ್ಪ. ಇದರ ಬಗ್ಗೆ ಇದು ಅಂದು ಪಾಂಡವರೆಲ್ಲ ವನವಾಸ ಹೊರಟಂಥ ಕಾಲದಲ್ಲಿ ಸಂಜೆ ಸಮಯದಲ್ಲಿ ಭೀಮನೊಂದಿಗೆ ವಿಹಾರ ಮಾಡ್ತಿದ್ದಂತಹ ದ್ರೌಪದಿಯು ಜೊತೆಯಾಗಿ ಹೋಗ್ತಾ ಇರುವಂತಹ ಸಮಯದಲ್ಲಿ ಗಾಳಿಯಿಂದ ಸುವಾಸನೆ ಭರಿತವಾದಂತಹ ಒಂದು ಹೂವು ಗಾಳಿಯಲ್ಲಿ ತೇಲಿ ಬರುತ್ತೆ. ಆ ಪುಷ್ಪವೇ ಸೌಗಂಧಿಕ ಪುಷ್ಪ. ಆ ಹೂವಿನ ಸುವಾಸನೆಗೆ ಮತ್ತು ಅಂದಕ್ಕೆ ಸೋತಂತಹ ದ್ರೌಪದಿಯು ಭೀಮನಲ್ಲಿ ಕೇಳ್ತಾಳೆ, ಈ ಪುಷ್ಪವು ನನಗೆ ಇನ್ನಷ್ಟು ಬೇಕು, ತಂದುಕೊಡಿ ಎಂದು ಭೀಮನಲ್ಲಿ ಕೇಳಿದಾಗ ಭೀಮನು ತನ್ನ ಪತ್ನಿಯ ಆಸೆಯನ್ನು ಈಡೇರಿಸಲು ಗಾಳಿಯಲ್ಲಿ ಪುಷ್ಪವು ತೇಲಿ ಬಂದ ದಾರಿಯಲ್ಲಿಯೇ ಸಾಗುತ್ತಾ ಹೋಗುತ್ತಾನೆ. ದಾರಿಯಲ್ಲಿ ಸಾಗುತ್ತಾ ಹೋಗುವಾಗ ಸಾಮಾನ್ಯ ವಾನರನಂತೆ ಮಲಗಿದ್ದ ಹನುಮಂತನು ಬಾಲವನ್ನು ದಾರಿಯಲ್ಲಿ ಅಡ್ಡಲಾಗಿ ಮಲಗಿರುವುದನ್ನು ಕಂಡು, ಹೇ ವಾನರ, ನಿನ್ನ ಬಾಲವನ್ನು ಪಕ್ಕಕ್ಕೆ ಸರಿಸು ಎಂದು ಆ ವಾನರನಲ್ಲಿ ಕೇಳುತ್ತಾನೆ. ಆದರೂ ಆ ವಾನರ ಅಲುಗಾಡಲಿಲ್ಲ. ನಂತರ ಗದರಿ ಕೇಳುತ್ತಾನೆ. ಆಗಲೂ ಆ ವಾನರ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ. ನಾನು ಚಂದ್ರವಂಶದ ರಾಜಕುಮಾರ ಎಂದು ಗರ್ವದಿಂದ ಗದರುತ್ತಾನೆ. ಆಗಲೂ ಸಹ ಆ ವಾನರ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದಿದ್ದಾಗ, ನಿನ್ನನ್ನು ದಾಟಿ ನಿನ್ನಲ್ಲಿರುವ ಪರಮಾತ್ಮನಿಗೆ ಅವಮಾನ ಮಾಡಲು ನನಗೆ ಇಷ್ಟವಿಲ್ಲ. ಹಾಗಾಗಿ ನಿನ್ನ ಬಾಲವನ್ನು ನೀನೇ ಪಕ್ಕಕ್ಕೆ ಸರಿಸು ಎಂದು ಹೇಳುತ್ತಾನೆ. ಆಗ ಆ ವಾನರನು, ನನಗೆ ವಯಸ್ಸಾಗಿದೆ, ನನ್ನಿಂದ ಬಾಲವನ್ನು ಪಕ್ಕಕ್ಕೆ ಸರಿಸಲು ಆಗುವುದಿಲ್ಲ, ಹಾಗಾಗಿ ನೀನೇ ನನ್ನ ಬಾಲವನ್ನು ಪಕ್ಕಕ್ಕೆ ಸರಿಸಿ ಹೋಗು ಎಂದು ಹೇಳುತ್ತಾನೆ. ಆಗ ಭೀಮನು ಅಷ್ಟೇ ತಾನೆ ಎಂದು ತನ್ನ ಗದೆಯಿಂದ ಬಾಲವನ್ನು ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಬಾಲ ಯಾವುದೇ ರೀತಿಯಲ್ಲೂ ಅಲ್ಲಾಡುವುದಿಲ್ಲ. ನಂತರ ತನ್ನ ಕಾಲಿನಿಂದ ಸರಿಸಲು ಪ್ರಯತ್ನಿಸುತ್ತಾನೆ. ಆಗಲೂ ಸಹ ಸ್ವಲ್ಪವೂ ಜರುಗುವುದಿಲ್ಲ. ನಂತರ ತನ್ನ ಗದೆಯನ್ನು ಪಕ್ಕಕ್ಕಿಟ್ಟು ಎರಡೂ ಮಂಡಿಯನ್ನು ಊರಿ ತನ್ನ ಎರಡೂ ಕೈಗಳಿಂದ ಬಾಲವನ್ನು ಪಕ್ಕಕ್ಕೆ ಎತ್ತಿಡಲು ಪ್ರಯತ್ನಿಸುತ್ತಾನೆ. ಆದರೆ ಅದು 100 ಪರ್ವತದಷ್ಟು ಭಾರವೆನಿಸುತ್ತದೆ. ಆಗ, ನೀನು ಸಾಮಾನ್ಯ ವಾನರನಲ್ಲ, ನೀನು ಯಾರು ಎಂದು ಆ ವಾನರನನ್ನು ಪ್ರಶ್ನಿಸಿದಾಗ ಆ ವಾನರನು, ನಾನು ಶ್ರೀರಾಮಚಂದ್ರನ ಬಂಟ ಹನುಮಂತ ಎಂದು ಹೇಳುತ್ತಾನೆ. ಆಗ ಭೀಮನ ಕಣ್ಣಲ್ಲಿ ಆನಂದ ಬಾಷ್ಪವು ತುಂಬಿಕೊಳ್ಳುತ್ತದೆ. ಭೀಮನು ಹನುಮನನ್ನು ಆಲಂಗಿಸಿಕೊಳ್ಳುತ್ತಾನೆ. ಆಗ ಹನುಮನು, ನೀನು ಹುಡುಕುತ್ತಿರುವಂತಹ ಸೌಗಂಧಿಕ ಪುಷ್ಪ ಇಲ್ಲೇ ಸಮೀಪದಲ್ಲಿ ಇರುವಂತಹ ಕುಬೇರ ಕೊಳದ ಬಳಿ ಇದೆ ಎಂದು ಭೀಮನಿಗೆ ಹೇಳುತ್ತಾನೆ. ಆಗ ಭೀಮನು ತುಂಬಾ ಸಂತೋಷದಿಂದ ಹೋಗಿ ಆ ಪುಷ್ಪವನ್ನು ತೆಗೆದುಕೊಂಡು ದ್ರೌಪದಿಗೆ ನೀಡುತ್ತಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.